ನನ್ ಡಿ ಬಾಸ್ ಅಭಿಮಾನಿಗಳಿಗೂ ನಮಸ್ಕಾರ. ಏನಂದ್ರೆ ಈ ಡೆವಿಲ್ ಮೂವಿ ಬಂದೈತೆ, ಎಲ್ಲಾರು ನೋಡಿ ಚಿಂದಿಯಾಗಿರುತ್ತೆ. ಫಿಲಂ ಅಂತೂ ಭಾರಿ ಐತೆ, ಎಲ್ಲಾರು ಒಂದ್ಸರಿ ನೋಡಿ ಅಂತ ಹೇಳ್ತಾ ಇದೀನಿ. ಮತ್ತೆ ಈ ಫಿಲಂ ಓಡಲ್ಲ ಅದು ಇದು ಅಂತಿರ್ತೀರಲ್ಲ, ಇವ್ರಿಗೆಲ್ಲ ಡಿ ಬಾಸ್ ಏಟರ್ಸ್ ಇದೀರ, ಅವ್ರು ಇವಾಗ ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಅವ್ರು ಬರೋ ರಕ್ತಕ್ಕೆ ನೀವು ಇರಲ್ಲ ಅಲ್ಲಿ. ಯಾವತ್ತು ಡಿ ಬಾಸ್ ನಮ್ ಜೊತೆ ಇರ್ತಾರೆ. ಜೈ ಡಿ ಬಾಸ್. ಸಿನಿಮಾ ನೋಡಿದ್ದು ಮಸ್ತ್ ಐತೆ, ಎಲ್ಲಾರು ಹೋಗಿ ನೋಡಿ. ಕನ್ನಡ ಸಿನಿಮಾನ ಬೆಳೆಸಿ ಮತ್ತೆ ಕನ್ನಡವನ್ನ ಬೆಳೆಸಿ ಅಂತ ಕೇಳ್ತಾ ಎಲ್ಲಾ ನಮ್ಮ ಕರ್ನಾಟಕ ಜನಗಳು ಒಂದ್ಸರಿ ಹೋಗಿ ನೋಡಿ. ಒಳ್ಳೆ ಕಂಟೆಂಟ್ ಮಾತ್ರ ಕೊಟ್ಟಿದ್ದಾರೆ ಡಿ ಬಾಸ್. ಒಳಗಡೆ ಇದ್ರು ಹುಲಿನೇ, ಆಚ ಕಡೆ ಇದ್ರು ಹುಲಿನೇ. ಯಾವತ್ತು ನಮ್ ಡಿ ಬಾಸ್ ಬಿಟ್ಕೊಡಲ್ಲ. ಜೈ ಡಿ ಬಾಸ್. ಗಿಲ್ಲಿ ನಟ ಚೆನ್ನಾಗಿದೆ ಸರ್. ಹಾ, ಗಿಲ್ಲಿ ನಟ ಅಂತ ಹೇಳ್ಬೇಕಂದ್ರೆ ಫುಲ್ ಚಿಂದಿ. ಅವನು ಮಾತಾಡೋ ಒಂದೊಂದು ಮಾತುಗಳು ಬೆಂಕಿ ತರ ಇರುತ್ತೆ. ಆ ಗಿಲ್ಲಿ ನಟ ನೆನ್ಸ್ಕೊಂಡ್ರೆ ಸೇಮ್ ಡಿ ಬಾಸ್ ತರಾನೇ. ಒಬ್ಬ ಪೊಲೀಸ್ ಹೇಳ್ತಾನೆ, ಏನಪ್ಪ ಎಸಿ, ಮತ್ತೆ ಗಿಳಿ ಹೇಳ್ತಾನೆ, ಚೂರಿ ಎಸಿ ಹಾಕಪ್ಪ ಲಾಟ್ ಆಫ್ ಸೆಕೆ ಅಂತ. ಅದ್ ನೋಡಿದ್ರೆ ಚಿಂದಿಯಾಗೈತೆ. ನಮ್ ಗಿಲ್ಲಿಗೂ ಒಳ್ಳೆ ಕಂಟೆಂಟ್ ಸಿಗ್ಲಿ, ಅವನು ಚೆನ್ನಾಗಿ ಬೆಳಿಬೇಕು. ಅವನು ಮಂಡ್ಯ ಗಂಡ ಆಗ್ಬಿಟ್ಟು ನಮ್ ಮಂಡ್ಯದವನಾಗಿ ಅವನಂತೂ ಬಿಡ್ಕೊಡ್ಬಾರ್ದು. ಜೈ ಗಿಲ್ಲಿ ಅಂಡ್ ಜೈ ಡಿ ಬಾಸ್. ನಮ್ ಬಾಸು ಎಲ್ಲೂ ಇಲ್ಲ, ನಮ್ ಒಡನೆ ಇದಾರೆ. ಎಲ್ಲಾರು ಒಂದೊಂದು ಮನ್ಸಲ್ಲೂ ಇದಾರೆ. ನಮ್ ಬಾಸ್ ನ ಕೇಳ್ಬೇಕಂದ್ರೆ ಕಾಲ್ ಮೇಲೂ ಆಟೋ ಮೇಲೂ ಎಲ್ಲಾರು ನಮ್ಮ ಜನಗಳು ಬೆಳೆಸ್ತಿದ್ದಾರೆ. ಹೇಳ್ಬೇಕಂದ್ರೆ ನಮ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಗುರು. ಯಾರು ಟೆಂಟೆಗೆ ಹೋಗ್ಬಾರ್ದು. ನಮ್ ಬಾಸ್ ಒಳಗಡೆ ಇದ್ರು ಹುಲಿ, ಆಚ ಕಡೆ ಇದ್ರು ಹುಲಿ. ನಮ್ ಬಾಸ್ ನ ಹೆಸರು ಕೇಳ್ಬೇಕಂದ್ರೆ ಚಿಂದಿ. ಫಿಲಂ ನೋಡಿದ್ರೆ ಅಂತೂ ಇನ್ನೂ ಭಾರಿ ಆಗೈತೆ, ಒಂದ್ಸರಿ ಹೋಗಿ ನೋಡಿ. ಇನ್ನು 3 ದಿವಸ ಹಿಂದೆಗೇನೆ ಬ್ಯಾನರ್ ಗಳೆಲ್ಲ ಹಾಕ್ಯಾರೆ. ಇನ್ನ ಫಿಲಂ ನೋಡಿದ್ರೆ ಅಂತೂ ಸೈಕ್ ಗುರು. ಈ ಫಿಲಂ ಹಿಟ್ಟಲ್ಲ, ಆಟೋಲ್ ಇಷ್ಟ ಆಗ್ಬೇಕು ಆಗುತ್ತೆ ಅಂತ ಕೇಳ್ಕೊಂತೀನಿ. ಮತ್ತೆ ಇನ್ನು ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು. ನಮ್ ಡಿ ಬಾಸ್ ನಿಲ್ಲಲ್ಲ, ಇನ್ನು ಮಟ್ಟಕ್ಕೆ ಹೋಗ್ತಾನೆ ಇರ್ತಾನೆ. ಯಾವತ್ತು ನಮ್ ಬಾಸ್ ನಿಲ್ಲಲ್ಲ. ನಮ್ ಅಭಿಮಾನಿ ಇರೋವರೆಗೂ ಡಿ ಬಾಸ್ಗೆ ಏನು ತೊಂದರೆ ಇಲ್ಲ. ಅವ್ರ ಜೊತೆ ನಾವಿದೀವಿ, ನಮ್ ಜೊತೆ ಅವ್ರಿದ್ದಾರೆ. ಅದಕ್ಕೇನೆ ನಮ್ ಬಾಸ್ ಎದೆ ಮೇಲೆ ಹಾಸ್ಕೊಂಡಿರೋದು ನಮ್ಮ ಸೆಲೆಬ್ರಿಟೀಸ್ ಅಂತ. ನಮ್ ಸೆಲೆಬ್ರಿಟಿಗಳು ಅವರು. ಜೈ ಡಿ ಬಾಸ್. ಯಾವತ್ತು ನಮ್ ಬಾಸ್ ನ ಕಡಿಮೆ ಮಾಡಬಾರ್ದು. ಜೈ ಡಿ ಬಾಸ್.